Hello everyone, welcome back to another vlog. ಹೋದ ವ್ಲಾಗಲ್ಲಿ ನಾವು ಫಿಶ್ ಫ್ರೈ ಮ್ಯಾರಿನೇಷನ್ ಎಲ್ಲ ಮಾಡಿಸ್ಕೊಂಡು ತೊಗೊಂಡು ಬಂದು ಅತ್ತೆ ಕೊಟ್ಟಿದ್ದನ್ನು ನೋಡಿದ್ರಿ. ಇವತ್ತು ಅತ್ತೆ ಬರ್ಡೇ. ಬೆಳಗ್ಗೆ ಎದ್ದ ತಕ್ಷಣ ಅತ್ತೆ ಕೈಯಾರೆ ಕಾಫಿ ಕುಡಿಯೋಣ ಅಂತ ಬೇಗ ಎದ್ದು ಬಂದಿದ್ದೀವಿ. ಕಾಫಿ ಕುಡಿದು ನಾನು ಚಿತ್ರಾನ್ನದ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ತುಂಬ ಸಿಂಪಲ್ಲು, ಬಟ್ ನಾನು ಮಾಡೋ ಚಿತ್ರಾನ್ನ ಎಲ್ರಿಗೂ ಇಷ್ಟ, ಅದಕ್ಕೆ ಮಾಡ್ತಾಯಿದ್ದೀನಿ. ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ, ಜಾಸ್ತಿ ಏನೂ ಹಾಕೋದಿಲ್ಲ. ಇಲ್ಲಿ ಅತ್ತೆ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿಡ್ತಾ ಇದ್ದಾರೆ ಸೊಪ್ಪಿನ ಸಾರು ಮಾಡೋದಕ್ಕೆ. ಸ್ವಾತಿ ಬಾಣಂತಿ ಅಲ್ವಾ, ಸೊ ಸೊಪ್ಪು ಒಳ್ಳೆದು ಅವಳಿಗೆ ಅಂತ. ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಗೀ ರೈಸ್ ಮಾಡೋಣ ಅಂತ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ದೀನಿ, ಹಾಗೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಅಕ್ಕಿ ನಾನು ಜೀರಿಗೆ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಈ ಸೈಡು ಸ್ವಲ್ಪ ಈರುಳ್ಳಿ ನಾನು ಫ್ರೈಡ್ ಆನಿಯನ್ಸ್ ಥರ ಮಾಡಿಟ್ಕೊಂಡು ಇನ್ನು ಸ್ವಲ್ಪ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಿದ್ದೀನಿ. ನಾನು ತುಂಬ ಸಿಂಪಲ್ಲು ಗೋಡಂಬಿ ಮತ್ತು ಫ್ರೈಡ್ ಆನಿಯನ್ಸ್ನ ಈರುಳ್ಳಿನ ಫ್ರೈಡ್ ಆನಿಯನ್ ಮಾಡಿಟ್ಕೊತೀನಿ, ಮತ್ತು ಗೋಡಂಬಿನೂ ಕೂಡ ಫ್ರೈ ಮಾಡಿಟ್ಕೊಂಡಿರ್ತೀನಿ. ಆಮೇಲೆ ಎಣ್ಣೆಗೆ ಬೇ ಲೀಫ್ ಅಂದರೆ ತೇಜ್ಪತ್ತ, ಪಲಾವ್ ಎಲೆ ಅಂತಾರಲ್ಲ, ಅದು ಒಂದು 3-4 ಲವಂಗ, 1-2-3 ಪೀಸ್ ಚಕ್ಕೆ, ಮತ್ತು ಏಲಕ್ಕಿ 1-3 ಪೀಸು, ಮತ್ತು ಪೆಪ್ಪರ್ ಕಾಳುಗಳು 4-5 ಪೀಸ್, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ತೊಳೆದಿರೋಂಥ ಅಕ್ಕಿನೂ ಕೂಡ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅಕ್ಕಿ ಡಬಲ್ ಅಷ್ಟು ನೀರು ಹಾಕಿ ಮುಚ್ಚಿಟ್ಟು ಅಕ್ಕಿ ಎಲ್ಲ ಚೆನ್ನಾಗಿ ಅರಳ್ಕೊಂಡ್ಮೇಲೆ ನಾನು ಫ್ರೈಡ್ ಆನಿಯನ್ಸ್ ಮತ್ತು ಗೋಡಂಬಿಯಿಂದ ಗಾರ್ನಿಷ್ ಮಾಡಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ರಿಚ್ಚಾಗಿತ್ತು. ಅತ್ತೆ ಇದಕ್ಕೆ ಮಟನ್ ಕರಿ ಮಾಡಿದ್ರು, ಗ್ರೀನ್ ಕಲರ್ ಮಟನ್ ಕರಿ, ಚಪಾತಿ ಗೀ ರೈಸ್ ಜೊತೆಗೆ ಚೆನ್ನಾಗಾಗೋ ಅಂಥ ಕಾಂಬಿನೇಷನು. ಎಲ್ಲರೂ ಲಂಚ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸ್ವಾತಿ ಅವ್ರ ಇನ್ಲಾಸ್ ಕೂಡ ಬಂದಿದ್ದರು ಪಾಪು ನೋಡ್ಕೊಂಡು ಹೋಗೋಕ್ಕೆ. ಸ್ವಾತಿ ಅವ್ರ ಚಿಕ್ಕಪ್ಪ ಕೂಡ ಬಂದಿದ್ದರು. ಎಲ್ರಿಗೂ ಲಂಚ್ ತುಂಬ ಇಷ್ಟ ಆಯಿತು. ನಾನು ಸ್ವಾತಿ ಪಾಪುಗೆ ಮತ್ತು ಚರಿತ್ಗೆ ಅಂತ ಈ ಡ್ರೆಸ್ಸಸ್ ತರಿಸಿದ್ದೆ. ನಾನು ಶಿವಮೊಗ್ಗದಲ್ಲಿ ಇಬ್ರಿಗೂ ಹಾಕಿ ಫೋಟೋ ತೆಗ್ಸೋಣ ಅಂತ ಇದ್ದೆ, ಬಟ್ ಚರಿತ್ಗೂ ಹುಷಾರಿರಲಿಲ್ಲ. ಮತ್ತು ಇದನ್ನೆಲ್ಲ ವಾಶ್ ಮಾಡಿ ಕೂಡ ಹಾಕಬೇಕಿತ್ತು ಪಾಪುಗಳಿಗೆ, ಅದಕ್ಕೋಸ್ಕರ ಹಾಕಿ ಫೋಟೋ ತೆಗಿಯೋಕ್ಕಾಗಲಿಲ್ಲ, ಅದೊಂದು ಬೇಜಾರು. ಬಟ್ ಸ್ವಲ್ಪ ಸೈಜ್ ಇಬ್ಬರದು ದೊಡ್ಡದೇ ಇದೆ, ಇನ್ನೂ 1 ಮಂತ್ 2 ಮಂತ್ಸ್ ಆದಮೇಲೆ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಾಗ ಹಾಕಿದಾಗ ನಿಮಗೆ ಡೆಫಿನೆಟ್ಲಿ ಫೋಟೋ ಶೇರ್ ಮಾಡ್ತೀನಿ. ಬ್ಲೂ ಕಲರು ಚರಿತ್ಗೋಸ್ಕರ ಮತ್ತು ವೈಟ್ ಕಲರು ಸ್ವಾತಿ ಪಾಪುಗೋಸ್ಕರ. 2 ಕ್ಯೂಟ್ ಪ್ರಿಂಟ್ಸು. ಈ ಡ್ರೆಸ್ಸಸ್ನ ಕಳಿಸಿರೋದು ಶುಭಾ ದೇಸಾಯಿ ಅಂತ, ನಮ್ಮ ಫ್ಯಾಮಿಲಿ ಮೆಂಬರ್, ಅಂದರೆ ನಮ್ಮ ಲೈಫ್ ಬಿಯಾಂಡ್ ಬ್ಯೂಟಿಯ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ಅವರು ಕ್ಯೂಟ್ ಆ್ಯಂಡ್ ಬ್ರೈಟ್ ಅಂತ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಈ ರೀತಿ ಫಸ್ಟ್ ಕ್ರೈಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಂದೇ ಥರ ಬಟ್ಟೆಗಳು ನೋಡಿ ಬೋರ್ ಆಗಿದ್ದವ್ರಿಗೆ ಈ ರೀತಿ ಡಿಫ್ರೆಂಟಾಗಿ ಕ್ಯೂಟ್ ಪ್ರಿಂಟ್ ಇರೋ ಬಟ್ಟೆಗಳು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಚರಿತ್ಗೆ 3 to 4 years ಸೈಜ್ ತರಿಸಿದ್ದೀನಿ, ಹಾಗೆ ಪಾಪುಗೆ 3 to 6 months ಸೈಜ್ ತರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಪ್ಯೂರ್ ಕಾಟನ್ ಬಟ್ಟೆಗಳು, ತುಂಬ ಸಾಫ್ಟಾಗಿದೆ. ಸ್ವಾತಿ ಅವರ ಅತ್ತೆ, ಮಾವ, ಚಿಕ್ಕಪ್ಪ, ಸಂದೀಪ್ ಎಲ್ಲರೂ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರ ತೋಟದಿಂದ ಮಲ್ಲಿಕಾ ಮಾವಿನ ಹಣ್ಣು ತಂದಿದ್ರು. ಇಷ್ಟು ದೊಡ್ಡ ಸೈಜು, ಎಷ್ಟು ಸ್ವೀಟ್ ಇತ್ತು, ಎಷ್ಟು ಚೆನ್ನಾಗಿತ್ತು. ಅಂಗಡಿಯಲ್ಲಿ ತರೋದಕ್ಕೇನೇನೋ ಔಷಧಿ ಹಾಕಿ ಹಣ್ಣು ಮಾಡಿರ್ತಾರೆ. ಸೊ ತೋಟದಲ್ಲಿ ಬೆಳೆದಿರೋ ಮಾವಿನ ಹಣ್ಣು ನ್ಯಾಚುರಲಿ ಸ್ವೀಟ್ ಆಗಿರುತ್ತೆ, ನ್ಯಾಚುರಲಿ ಹಣ್ಣಾಗಿರುತ್ತೆ. ಸೊ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸಂಜೆ ಅತ್ತೆ ಬರ್ಡೇಗೆ ಕೇಕ್ ಕಟ್ ಮಾಡೋಕ್ಕೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಇವತ್ತು ಸ್ಪೆಷಲ್ ಏನಂತಂದರೆ ಹನಿ ಕೇಕ್ ಫ್ಲೇವರ್ ಕೇಕ್ ತರಿಸಿದ್ವಿ ಕೇಕ್ ಕೆಫೆಯಿಂದ. ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ದಾದಿ, ಹ್ಯಾಪಿ ಬರ್ಡೇ ಟು ಯು. Be happy. Be happy. ಬಿಟ್ಟು ಕೇಕ್ ಹ್ಯಾಪಿ ಬಿ ಚಾಣು ಅಂತೆ ಅಲ್ಲ, ಹ್ಯಾಪಿ ಬಿ ಚಾಣು. ನಾನು ಅತ್ತೆ ಕೇಕ್ ತಿನ್ನಿಸ್ತಿರೋ ಫುಟೇಜು ಮಿಸ್ ಆಗೋಗ್ಬಿಟ್ಟಿದೆ, ಅಥವಾ ಇವ್ರು ಯಾರೂ ವಿಡಿಯೋನೇ ತೆಗ್ದಿಲ್ಲ ಅನಿಸುತ್ತೆ. ನನಗೆ ತುಂಬ ಹುಡುಕಿ
ಬೇಜಾರಾಯಿತು, ಸಿಗಲೇ ಇಲ್ಲ ಅದು. ಮಧ್ಯಾಹ್ನ ಗೆಸ್ಟ್ಸ್ ಬಂದಿದ್ರು ಅಂದಲ್ಲ, ಅವ್ರಿಗೂ ಕೂಡ ಒಂದು ಸ್ವಲ್ಪ ಫಿಶ್ ಫ್ರೈ ಮಾಡಿಕೊಟ್ಟಿದ್ವಿ. ರಾತ್ರಿ ಕೂಡ ನಮಗೆ ಅಂತ ಫಿಶ್ ಫ್ರೈ ಮಾಡ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮಸಾಲೆ ಅಂತೂ ಎಲ್ಲರೂ ಕೇಳ್ತಿದ್ರು ಎಷ್ಟು ಚೆನ್ನಾಗಿದೆ, ಏನು ಹಾಕಿದ್ದಾರೆ ಅಂತ. ರೆಸಿಪಿ ನಾನು ನೆನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಲ್ಲ, ಅದರಲ್ಲಿ ನೀವು ಕೂಡ ನೋಡ್ಕೋಬೋದು ಏನೇನು ಹಾಕಿದ್ದಾರೆ ಅಂತ. ತುಂಬ ಟೇಸ್ಟಿಯಾಗಿತ್ತು ಫಿಶ್ ಫ್ರೈ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್ ಟು ರಶ್ಮಿ ಮ್ಯಾಮ್, ಇಷ್ಟು ಒಳ್ಳೆ ಫಿಶ್ ಫ್ರೈ ನಮಗೆ ಮ್ಯಾರಿನೇಟ್ ಮಾಡಿಕೊಟ್ಟಿದ್ದಕ್ಕೆ. ಸ್ವಾತಿ ಅವ್ರ ಮಾವ ಈ ಮಸಾಲೆನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಸ್ಕೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ಬೇಕು. ಯಾವಾಗ ಬೇಕಂದರೆ ಅವಾಗ ಇದೇ ಮಸಾಲೆ ಟೇಸ್ಟ್ ಬರುತ್ತೆ, ನಾವು ಫಿಶ್ಶಿಗೆ ಹಚ್ಚಿ ತಿಂತಾ ಇರ್ಬೋದು ಅಂತ ಹೇಳ್ತಾಯಿದ್ರು. ಅಷ್ಟು ಟೇಸ್ಟಿಯಾಗಿದೆ ಅಂತ. ಈ ಕಡೆ ಮಾಡೋ ಮಸಾಲೆ ಆ ರೀತಿ ಬರೋದೇ ಇಲ್ಲ. ಉಡುಪಿ ಮಂಗಳೂರು ಕಡೆ ಮಾಡೋ ಮಸಾಲೆ ಟೇಸ್ಟೇ ಬೇರೆ ಅಂತ ಹೇಳ್ತಿದ್ರು. ಸೊ ನಮ್ಮದೆಲ್ಲ ಡಿನ್ನರ್ ಆಯಿತು. ನಾಳೆ ಬೆಳಗ್ಗೆಗೆ ದೋಸೆ, ಪಲ್ಯ, ಚಟ್ನಿ ಮೆನು. ಸೊ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದಾಯಿತು. ಎಲ್ಲರೂ ನಾವು ಬಿಸಿ ನೀರೇ ಕುಡಿತಾ ಇದ್ದೀವಿ, ಆದಷ್ಟು ಸ್ವಲ್ಪ ಹುಷಾರಿಲ್ವಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಡೇ ಬೆಳಗ್ಗೆ ಅತ್ತೆ ನಾವು ಎದ್ದೇಳೋದ್ರೊಳಗೆ ಚಟ್ನಿ ಪಲ್ಯ ಮಾಡಿಟ್ಬಿಟ್ಟಿದ್ರು. ಎದ್ದು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ಊಟ ಮಾಡಿ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಅಂತ ಹೇಳಿದ್ರು ಅತ್ತೆ. ಸೊ ಏನೇನು ಹಾಕ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಟೀಲ್ ತಟ್ಟೆಯಲ್ಲಿದೆಯಲ್ಲ, ಇದೆಲ್ಲನೂ ರುಬ್ಬೋದಕ್ಕೆ ಹಾಕ್ತಾರೆ. ಹಾಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ ಎಲ್ಲ ಒಗ್ಗರಣೆಗೆ ಹಾಕ್ತಾರೆ. ಹಾಗೆಯೇ ಮಸಾಲೆ, ಹಾಗೆ ಹಸಿ ಮಸಾಲೆ ಏನೇನಿದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ತಾರೆ. ಈ ಮಸಾಲೆ ಪೇಸ್ಟ್ ಏನು ರುಬ್ಕೊಂಡಿರ್ತಾರೆ ಅದನ್ನು ಒಂಚೂರು ಈ ಮಟನ್ಗೆ ಚೆನ್ನಾಗಿ ಮ್ಯಾರಿನೇಟ್ ಆಗೋ ಥರ ಮಸಾಜ್ ಮಾಡಿಬಿಟ್ಟು ಇದನ್ನು ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ಆ ಮಸಾಲೆ ಜೊತೆಗೆ ಅದನ್ನು ಕುಕ್ಕರಲ್ಲಿ 1 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಮಾಮೂಲಿ ಯಾವ ರೀತಿ ನೀವೆಲ್ಲ ಬಿರಿಯಾನಿ ಮಾಡ್ತಿರೋ ಅದೇ ರೀತಿ ಮಾಡಿದ್ರು. ತುಂಬ ಚೆನ್ನಾಗಾಗಿತ್ತು. ನಮಗೆ ಕೊಟ್ಟು ಕಳ್ಸೋದಕ್ಕೆ ಮಾವಿನೆಣ್ಣೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಅತ್ತೆ. ನಾವು ಕೂಡ ಇನ್ನೇನು ಲಂಚ್ ಮಾಡಿ ಊಟ ಮಾಡಿ ಹೊರಡೋ ಟೈಮು, ಪ್ಯಾಕಿಂಗ್ ಎಲ್ಲ ಆಗೋಯ್ತು. ಎಷ್ಟು ಬೇಗ ಟೈಮ್ ಮುಗ್ದೋಯ್ತು. ಯಾರದು ಚಿಕ್ಕಲ್ಲ. ಹಾಯ್, ಶಿವಮೊಗ್ಗದಿಂದ ಹೊರಟಿದ್ದೀವಿ ವಾಪಸ್ಸು ಉಡುಪಿಗೆ. ಚೆನ್ನಾಗಿತ್ತು 2 ದಿನ. ಬಟ್ ಏನಂದರೆ ಹುಷಾರಿರ್ಲಿಲ್ಲಲ್ಲ, ಪಾಪುಗೆ ಎತ್ಕೊಳ್ಳೋಕ್ಕೆ ಆಗಲಿಲ್ಲ, ಅದೇ ಬೇಜಾರು. ನೆಕ್ಸ್ಟ್ ಟೈಮ್ ಬಂದಾಗ ಏನು ಹೆಲ್ತ್ ಇಶ್ಯೂಸ್ ಇಲ್ದಂಗೆ ಬನ್ನಿ, ಆರಾಮಾಗಿ ಪಾಪು ಜೊತೆ ಆಟಾಡ್ಕೊಂಡು ಹೋಗ್ಬೋದು. ಅಷ್ಟೊತ್ತಿಗೆ ಪಾಪು ಕತ್ತು ನಿಂತಿರುತ್ತೆ, ಸ್ವಲ್ಪ ದೊಡ್ಡವನಾಗಿರ್ತಾನೆ, ಆಟಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾ ಇದ್ಲು ಸ್ವಾತಿ ಹೊರಡುವಾಗ. ನೋಡೋಣ ನೆಕ್ಸ್ಟ್ ಯಾವಾಗ ಹೋಗ್ತೀವೋ ಏನೋ, ಪಾಪುಗೆ ಮತ್ತೆ ಯಾವಾಗ ನೋಡ್ತೀವೋ ಏನೋ ಅನಿಸ್ತಾ ಇದೆ. ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ರಾ? ಹಾಗೆಯೇ ನಾವು ಮಾಡಿದ್ದ ರೆಸಿಪೀಸ್ ಆಗಿರ್ಬೋದು, ನಾವು ಎಂಜಾಯ್ ಮಾಡಿದ ಮೂಮೆಂಟ್ಸು ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪಾಪು ಕಾರ್ ಸೀಟಲ್ಲಿ ಕೂರಿಸಿದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡುತ್ತೆ ನಿದ್ದೆ ಮಾಡೋ ಟೈಮು ಅಂತ. ಬೆಳಗ್ಗಿಂದ ಕೂಡ ಅವ್ನು ಮಲಗೇ ಇರಲಿಲ್ಲ. ಸೊ ಈಗ ಆರಾಮಾಗಿ ಮಲಗಿಬಿಟ್ಟಿದ್ದಾನೆ. ಇಲ್ಲಿಂದ ಘಾಟ್ ಸೆಕ್ಷನ್ನು ಎಲ್ಲ ಸಿಗುತ್ತೆ. ಸೊ ನನಗೆ ಸ್ಟಾರ್ಟಿಂಗ್ ತುಂಬ ವಾಮಿಟ್ ಬರೋ ಥರ ಆಗ್ತಿತ್ತು. ಸ್ವಲ್ಪ ಓಡಾಡ್ತಾ ಅಭ್ಯಾಸ ಆಗ್ತಾಯಿದ್ದೆ. ಆದರೂ ಕೂಡ ಈ ತೀರ್ಥಹಳ್ಳಿ ರೋಡಲ್ಲಿ ಸ್ವಲ್ಪ ಕರ್ವ್ಸ್ ಎಲ್ಲ ಜಾಸ್ತಿ ಬರುತ್ತಲ್ಲ, ನನಗಂತೂ ತುಂಬ ಹೆಡ್ಡೇಕ್ ಸ್ಟಾರ್ಟ್ ಆಗಿ ವಾಮಿಟೇ ಬರೋಂಗೆ ಆಗಿಬಿಡುತ್ತೆ. ಕಣ್ಣು ಮುಚ್ಕೊಂಡು ಮಲ್ಕೊ ಅಂತ ಹೇಳ್ತಿರ್ತಾರೆ ಕಾರ್ತಿಕ್, ಆದರೂ ಒಂಥರ ಮಲ್ಗೋಕ್ಕೆ ಸರಿ ಹೋಗೋದಿಲ್ಲ. ಡ್ರೈವ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಮಾತಾಡಿಸ್ತಾ ಇರಬೇಕು ಏನಾದರೂ, ಇಲ್ಲಾಂದರೆ ಅವ್ರಿಗೂ ಕೂಡ ನಿದ್ದೆ ಬರೋಂಗಾಗುತ್ತೆ ಅಂತ ನಾನು ಮಲ್ಕೊಳ್ಳಲ್ಲ. 8 ಕಾಲಿಗೆ ರೀಚ್ ಆದ್ವಿ, ಮನೆಗೆ ಬಂದ್ವಿ, ಲಗೇಜ್ ಎಲ್ಲ ಇಳಿಸಿದ್ವಿ. ಮಳೆ ಅಂತೂ ತುಂಬ ಜೋರಾಗಿ ಬರ್ತಾ ಇದೆ, ಉದ್ದಕ್ಕೂ ಬರ್ತಿತ್ತು, ಈಗಲೂ ಬರ್ತಿದೆ. ಚರಿತು ಊಟ ಮಾಡ್ದ. ನಂಗೆ ಯಾಕೋ ಹಸಿವಿಲ್ಲ, ಟಯರ್ಡ್ ಆಗಿಬಿಟ್ಟಿದ್ದೀನಿ, ಮಲಗಬೇಕೀಗ. ಬಂದ ತಕ್ಷಣ ಇಲ್ಲೊಂದು ಪಾರ್ಸೆಲ್ ಬಂದಿತ್ತು. ನಾವು ಊರಲ್ಲಿದ್ದಾಗ ಇದು ಬಂದಿತ್ತು. ನಮ್ಮ ನೇಬರ್ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ಬಂದ ತಕ್ಷಣ ಇಸ್ಕೊಂಡಿದ್ದೀನಿ. ಏನು ಅಂತ ಗೊತ್ತಿಲ್ಲ ನನಗೂ. ಅಷ್ಟು ಓಪನ್ ಮಾಡಿ ನೋಡೋಣ. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದಾರಲ್ಲ. ಮೋಸ್ಟ್ಲಿ 3 ಥರ ಫ್ಲೇವರ್ ಇದೆ. ಇದು 300 years ಓಲ್ಡ್ ಇದಿದು. ಯಾವುದೋ ಫೇಮಸ್ ಬ್ರ್ಯಾಂಡ್ ಇದೆ. ವಾವ್, ರೋಲ್ ಇದಂಗಿದೆ ಇದು. ಊರಿಗೆ ಹೋಗೋಕ್ಕೂ ಮುಂಚೆ ಬಂದಿದ್ರೆ ಎಲ್ರಿಗೂ ತಗೊಂಡೋಗ್ಬೋದಿತ್ತಲ್ಲ. ವಾವ್, ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡಕ್ಕೆ. ಏನಪ್ಪ ಇದು? ಏನೋ ಮೇಲೇನಾದ್ರೂ ಕಳ್ಸಿರ್ತಾರೆ, ನೋಡ್ತೀನಿ ತಡಿ. ನೋಡು ಏನಿದೆ ನೋಡು. ಮೇಲ್ ಬಂದಿದೆ.
ಇವರು ಆಕ್ಟ್ಪೋ ಅನ್ನೋ ಒಂದು ಕಂಪ್ನಿಯವರು ರಾಜಮಂಡ್ರಿ ಸಿಟಿಯಲ್ಲಿ ಇವ್ರದಿದೆ. ರಾಜಮಂಡ್ರಿ ಆಂಧ್ರ ಪ್ರದೇಶಲ್ಲಿ. Ours is a rural women empowerment initiative selling exclusively ATPO Athreyapuram Pootharekulu in corporate gifting standards from Athreyapuram women, only making it and shipping. ನೋಡ್ದ ಎಷ್ಟು ಒಳ್ಳೆ ಇನಿಷಿಯೇಟಿವ್. ಹಳ್ಳಿಯಲ್ಲಿರೋ ಹೆಣ್ಮಕ್ಳನ್ನ ಸ್ವೀಟ್ ಮಾಡೋದಕ್ಕೆ ಮತ್ತೆ ಪ್ಯಾಕಿಂಗ್ ಮತ್ತೆ ಶಿಪ್ಪಿಂಗ್ ಗಿಫ್ಟ್ ಪ್ಯಾಕ್ ತರ ಮಾಡಿ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಯೂಸ್ ಮಾಡೋ ತರ ರೆಡಿ ಮಾಡಿ ಕಳಿಸ್ತಾರಂತೆ. ಎಷ್ಟು ಒಳ್ಳೆ ಇನಿಷಿಯೇಟಿವ್ ಅಂದ್ರೆ ಹಳ್ಳಿಯಲ್ಲಿರೋ ಹೆಣ್ಮಕ್ಳಿಗೆ ಕೆಲಸ ಸಿಕ್ಕಿದ್ರೆ ಹಳ್ಳಿ ಎಷ್ಟು ಚೆನ್ನಾಗಿ ಉದ್ಧಾರ ಆಗುತ್ತೆ, ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಉದ್ಧಾರ. ವುಮೆನ್ ಎಂಪವರ್ಮೆಂಟ್ ಒಂದು ಒಳ್ಳೆ ಸೋಷಿಯಲ್ ಕಾಸಿಗೆ ಮಾಡ್ತಿದ್ದಾರೆ. ಅದಕ್ಕೆ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ ಅಂತ ಹೇಳಿದ್ದಾರೆ. ಟೇಸ್ಟ್ ಮಾಡಿ ಹೇಳೋಣ. ಮಾಡಿ ಮತ್ತೆ ನೋಡಿ. ಫಸ್ಟ್ ಇದನ್ನ ಟೇಸ್ಟ್ ಮಾಡ್ತೀನಿ. ಒಂದ್ಸಲ ಟೇಸ್ಟ್ ಮಾಡಿದ್ದೆ ನಾನು. ಇದು ಇಷ್ಟೊಂದು ರಿಚ್ ಇರಲಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಇರಲಿಲ್ಲ ಆ ಥರದ್ದು. ಸಖತ್ತಾಗಿದೆ. ಫುಲ್ ರಿಚ್ ಆಗಿ ಮಾಡಿದ್ದಾರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ವಾವ್. ಟೇಸ್ಟ್ ಮಾಡ್ಬೇಕು ನೀವು. ಸಖತ್ತಾಗಿದೆ. ಒಂದು ವೈಟ್ ತಿಂತೀನಿ. ವೈಟ್ ಪೇಪರ್ ಹಂಗೆ ತಿನ್ನೋದಾ ಇದು? ಫುಲ್ ಸಮೇತ ತಿನ್ನೋದು. ಹೆಂಗಿದೆ? ಡಿಪೆಂಡ್ ಆಗಿದೆ. ಚೆನ್ನಾಗಿದೆ ಅಲ್ಲ? ನಾನು ಫಸ್ಟ್ ಟೈಮ್ ತಿಂದಿರೋದು. ಒಳ್ಳೆ ಪೇಪರ್ ತರ ಇದೆ ನೋಡಕ್ಕೆ. ನಾನು ಫಸ್ಟ್ ಇದರಿಂದ ವ್ರಾಪ್ ಮಾಡೋದು ಅನ್ಕೊಂಡೆ. ಅದನ್ನ ತೆಗೆದು ಒಳಗಿನ ತಿನ್ಬೇಕು ಅನ್ಕೊಂಡ. ನೋಡಿದ್ರೆ ಅದೇ ಸಮಯ ತಿನ್ಬೇಕಿದೆ. ಪೇಪರ್ ಇದ್ದಂಗೆ ಕರ್ಗೋಗ್ಬಿಡುತ್ತೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಗಿಫ್ಟ್ ಸ್ವೀಟ್ ನ ಗಿಫ್ಟ್ ಮಾಡ್ಬೇಕು ಅಂತಿದ್ರೆ ನೋಡಿ, ಇದು ಒಂದು ಒಳ್ಳೆ ಐಡಿಯಾ ಇದೆ. ತುಂಬಾ ಚೆನ್ನಾಗಿ ಪ್ಯಾಕ್ ಕೂಡ ಮಾಡಿದ್ದಾರೆ. ಟೇಸ್ಟ್ ಕೂಡ ಅಮೇಝಿಂಗ್ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೆಚ್ಚಾಗಿ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಮನೆಗೆ ಹೋಗೋಕ್ಕೂ ಮುಂಚೆ ಇದ್ರೆ ಇದನ್ನೆಲ್ಲರಿಗೂ ತಗೊಂಡೋಗಿ ಕೊಡ್ಬೋದು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡೋರು. ಇದರಲ್ಲಿ 3 ಒಂದೊಂದು ಪೀಸ್ ಟೇಸ್ಟ್ ಮಾಡಿದೀವಿ. ಇದು ಶುಗರ್ ಫ್ರೀ, ಒಂಚೂರು ಸಕ್ಕರೆ ಹಾಕಿಲ್ಲ, ಯಾವುದೇ ರೀತಿಯಾದ ಸ್ವೀಟ್ ಹಾಕಿಲ್ಲ, ಬರೀ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಹಾಗೆ ಲೇಯರ್ಸ್ ಇದೆ. ಇದು ತುಂಬಾ ಮೈಲ್ಡ್ ಸ್ವೀಟ್ ಇದೆ. ನ್ಯಾಚುರಲ್ ಡ್ರೈ ಫ್ರೂಟ್ಸ್ ಇಂದ ಬಂದಿರೋ ಸ್ವೀಟ್ನೆಸ್ ಅಷ್ಟೇ ಇರೋದು ಇದರಲ್ಲಿ. ಎಕ್ಸ್ಟ್ರಾ ಅವ್ರು ಏನು ಅಡಿಷನಲ್ ಹಾಕಿಲ್ಲ. ಚೆನ್ನಾಗಿದೆ ಇದು. ಇದರಲ್ಲಿ ಜಾಗ್ರಿ ಪೌಡರ್ ಹಾಕಿದ್ದಾರೆ, ಹೆಲ್ದಿ ಸ್ವೀಟ್ ವರ್ಷನ್. ಇದು ಕೂಡ ಸಕ್ಕತ್ತಾಗಿದೆ. ಶುಗರ್ ಲವರ್ಸ್ಗೆ, ಯಾವುದೇ ರೀತಿಯಾದ ಡಯಟ್ ಮಾಡಲ್ಲ, ಶುಗರ್ ಇಷ್ಟ ಅನ್ನೋರ್ಗೆ ಇದು ತುಂಬಾ ಇಷ್ಟ ಆಗುತ್ತೆ. ಶುಗರ್ ಮತ್ತೆ ಕಾಜು ಫ್ಲೇವರ್ ಇದು ಅಲ್ವಾ? ಬಾದಾಮ್ ಪಿಸ್ತಾ. ಇದ್ರಲ್ಲೂ ಕೂಡ ಬಾದಾಮ್ ಪಿಸ್ತಾ ಎಲ್ಲ ಹಾಕಿದ್ದಾರೆ. ಬಟ್ ಶುಗರ್ ಬದಲು ಜಾಗ್ರಿ ಪೌಡರ್ ಹಾಕಿದ್ದಾರೆ. ಇದರಲ್ಲಿ ಶುಗರ್ ಹಾಕಿಲ್ಲ, ಜಾಗ್ರಿನೂ ಹಾಕಿಲ್ಲ. 3 ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ನನಗೆ ಫಸ್ಟ್ ಇಷ್ಟ ಆಗಿದ್ದು ಸೆಕೆಂಡ್, ಇದು ಶುಗರ್ ಇಂದ ಥರ್ಡ್. ಇವರು ಎಷ್ಟು ವರ್ಷಗಳಿಂದ ಈ ಸ್ವೀಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಆಲ್ರೆಡಿ ಅವರು 5 ಲಕ್ಷ ಪೂತರೇಕುಲು ಪೀಸಸ್ನ ಸೇಲ್ ಮಾಡಿದ್ದಾರೆ. ಅದೇ ಖುಷಿಯಲ್ಲಿ ಅವರು ಈ ಮೈಲ್ಸ್ಟೋನ್ ರೀಚ್ ಆಗಿದ್ದಕ್ಕೆ ಸೈಟಲ್ಲಿ, ಅವ್ರ ವೆಬ್ಸೈಟಲ್ಲಿ ಆರ್ಡರ್ ಮಾಡೋ ಪ್ರತಿಯೊಬ್ಬರಿಗೂ 5% ಡಿಸ್ಕೌಂಟ್ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ. ಸೊ ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ ನೋಡಿ. ಇದೇ ನಮ್ಮ ಡಿನ್ನರ್ ಇವತ್ತು. ಊರಿಂದ ಎಷ್ಟೊಂದು ಮಲ್ಲಿಕಾ ಮಾವಿನ ಹಣ್ಣು ಕಳಿಸಿದ್ದಾರೆ. ಸಂದೀಪ್ ತೋಟದ್ದು. ತುಂಬ ಅಂದರೆ ತುಂಬ ಸ್ವೀಟಾಗಿದೆ. ಇದನ್ನೇ ಊಟ ಮಾಡಿ ಮಲ್ಕೊತೀವಿ ಇವತ್ತು. ಸೊ ನಾವು ಫಸ್ಟ್ ಟೈಮ್ ಉಡುಪಿಯಿಂದ ಊರಿಗೆ ಹೋಗಿ ಅತ್ತೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಬಂದಿದ್ದು ವ್ಲಾಗ್ ನಿಮ್ಗೆಲ್ರಿಗೂ ನೋಡಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಸರಿತು ಬಾಯ್ ಹೇಳು. ಬಾಯ್. ಬಾ ಮಲ್ಕೊಳ್ಳೋಣ. ಬಾ 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 ಬಾ. ಅಜ್ಜ ಅಜ್ಜ ಕಮ್ ಕಮ್ ಕಮ್. Bye. Bye. Good night. Good night.